Hello everyone, welcome to Sanmargaha classes. Let us see question number 41 of chapter Combustion and Flame. What is calorific value? Write the calorific value of 1 mole of butane. Hydrogen cannot be used as a domestic fuel. Why? Okay, what is calorific value? Calorific value is the amount of heat energy produced on complete combustion of 1 kg of a fuel is called its calorific value. ನಾನೀಗ 1 kg ಯಾವುದೋ ಒಂದು ಫ್ಯೂಯಲ್ ಅನ್ನ ತಗೊಂಡಿದ್ದೀನಿ, ಕೋಲ್ ಅನ್ನ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಅದನ್ನ ಕಂಪ್ಲೀಟ್ ಕಂಬಷನ್ ಆದ್ಮೇಲೆ ಎಷ್ಟು ಎನರ್ಜಿಯನ್ನ ರಿಲೀಸ್ ಮಾಡಿದೆ ಅದನ್ನ ಏನಂತ ಕರಿತೀವಿ? ಕ್ಯಾಲೋರಿಫಿಕ್ ವ್ಯಾಲ್ಯೂ. ಅದ್ರದ್ದು SI ಯೂನಿಟ್ ಗೊತ್ತಿದ್ಯಾ? ದಟ್ ಈಸ್ ಕಿಲೋಜೂಲ್ per kilogram. Kilojoule per kilogram. The calorific value of 1 mole of butane is 2658 kilojoule per mole. 1 mole butane ಅನ್ನ ತಗೊಂಡು ಅದನ್ನ ಕಂಬಷನ್ ರಿಯಾಕ್ಷನ್ ಇಂದ ಎಷ್ಟು ಹೀಟ್ ರಿಲೀಸ್ ಆಗುತ್ತೆ ಅಂದ್ರೆ ಇಟ್ ಈಸ್ 2658 ಕಿಲೋಜೂಲ್. 1 ಮೋಲ್ ನಲ್ಲಿ ಇಷ್ಟು ಅಮೌಂಟ್ ಎನರ್ಜಿ ರಿಲೀಸ್ ಆಗಿರುತ್ತೆ. ಹಿಯರ್ ನೆಕ್ಸ್ಟ್ ಕ್ವಶನ್, ಹೈಡ್ರೋಜನ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ಡೊಮೆಸ್ಟಿಕ್ ಫ್ಯೂಯಲ್. ವೈ? ಹೈಡ್ರೋಜನ್ ಇದ್ರದ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ? 1,50,000 ಕಿಲೋಜೂಲ್ ಪರ್ ಕೆಜಿ. ಅಂದ್ರೆ 1 kg ಅಷ್ಟು ಹೈಡ್ರೋಜನ್ ಅನ್ನ ನಾವು ಅಲ್ಲಿ ಕಂಬಷನ್ ರಿಯಾಕ್ಷನ್ ಆಯ್ತು 1 kg ಅಷ್ಟು ಹೈಡ್ರೋಜನ್ ಇಂದು ಅಂದ್ರೆ ಅದು 1,50,000 ಕಿಲೋಜೂಲ್ ನಷ್ಟು ಎನರ್ಜಿಯನ್ನ ರಿಲೀಸ್ ಮಾಡುತ್ತೆ. ಆದ್ರೂ ಇದು LPG ಗಿಂತ ಜಾಸ್ತಿ ಇದೆ. LPG ಎಷ್ಟು? ಇಟ್ ಈಸ್ 55,000 ಕಿಲೋಜೂಲ್ ಪರ್ ಕಿಲೋಗ್ರಾಮ್. ಆದ್ರೂ ನಾವು LPG ಅನ್ನ ಯೂಸ್ ಮಾಡ್ತೀವಿ, ಹೈಡ್ರೋಜನ್ ಅನ್ನು ಯೂಸ್ ಮಾಡಲ್ಲ. ಹೈಡ್ರೋಜನ್ ಏನ್ ಜಾಸ್ತಿ ಇದೆ ಅಲ್ಲ, ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ಹೈಡ್ರೋಜನ್ ಈಸ್ ನಾಟ್ ಯೂಸ್ಡ್ ಆಸ್ ಡೊಮೆಸ್ಟಿಕ್ ಫ್ಯೂಯಲ್ ಬಿಕಾಸ್ ಇಟ್ ಈಸ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಬಿಕಾಸ್ ಆಫ್ ಇಟ್ಸ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಇದ್ರದ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಒಂದು, ಅದಕ್ಕೆ ಏನಾಗುತ್ತೆ, ಇದು ಹೈಲಿ ಇನ್ಫ್ಲೇಮೇಬಲ್, ಇದು ಜಾಸ್ತಿ ಫ್ಲೇಮೇಬಲ್ ಇರುತ್ತೆ ಅಂಡ್ ಎಕ್ಸ್ಟ್ರೀಮ್ಲಿ ಕಂಬಸ್ಟಿಬಲ್. ಆಲ್ಸೋ ಇದು ಕಲರ್ಲೆಸ್ ಫ್ಲೇಮ್ ಅನ್ನ ಕೊಡುತ್ತೆ. ಸೊ ಈಗ ಡೊಮೆಸ್ಟಿಕ್ ಯೂಸೇಜ್ ಅಲ್ಲಿ ನಾವು ಡೊಮೆಸ್ಟಿಕ್ ಪರ್ಪಸ್ಗೆ ಅದನ್ನ ಯೂಸ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಕಲರ್ಲೆಸ್ ಗ್ಯಾಸ್ ಇದ್ರೆ ಇಟ್ ಈಸ್ ಹೈಲಿ ಡೇಂಜರಸ್, ಇಟ್ ಈಸ್ ನಾಟ್ ಸೇಫ್. ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಅಲ್ಲಿ ಬೆಂಕಿ ಇರೋದು ಗೊತ್ತಾಗಲ್ಲ, ಕೈ ಇಟ್ಕೊಳ್ತಾರೆ, ಸುಟ್ಟು ಹೋಗುತ್ತೆ ಅಲ್ವಾ? ಸೊ ದೀಸ್ ಆರ್ ದ ಡಿಫರೆಂಟ್ reasons why hydrogen cannot be used as a domestic fuel. Thank you.